ಮತ್ತೆ ಆಡುವ ತುದಿಯಲ್ಲಿದ್ದಾರೆ. ಚೆಂಡು ಮತ್ತೆ ಯಾವುದೇ ಓಟಕ್ಕೆ ಅವಕಾಶಗಳಿಲ್ಲ. ರಿವರ್ಸಿನ ನೋಟಕ್ಕೆ ಅನುಭವದ ಹೊಡೆತ ಬಾರಿಸತಕ್ಕಂಥ ಪ್ರಯತ್ನಗಳು ಮಾಡಿದ್ರು. ಚೆಂಡು ಈ ಬಾರಿ ಚುಕ್ಕಿಯಾಗ್ತಾ ಇದೆ. ಇದರೊಂದಿಗೆ ಕೊನೆಯ 2 ಎಸೆತಗಳು ಬಾಕಿ ಇದೆ. ಕೊನೆಯ 2 ಚೆಂಡುಗಳಾಟ ಇಲ್ಲಿ ಬಾಕಿ ಇದೆ. ಅರ್ಥಾತ್ 7-8 ಚೆಂಡುಗಳ ಮುಂದೆ 23 ಓಟದ ಅವಕಾಶಗಳಿದೆ. ಮತ್ತೆ ಸೊಗಸಾದ ಹೊಡೆತಗಾರಿಕೆ ಭಾಗ. ಚೆಂಡು ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಸಾಸ್ ಅಡ್ಡೂರು ಈ ಬಾರಿ 1 ಓಟಕ್ಕೆ ಮಾತ್ರ ತೃಪ್ತಿ ಪಡೆದುಕೊಳ್ಳುತ್ತಾ 7 ಚೆಂಡುಗಳ ಮುಂದೆ 22 ಓಟದ ಅವಕಾಶಗಳಿದೆ. ಒಟ್ಟಾರೆಯಾಗಿ ಅಂಕಾಂಶ ಪಟ್ಟಿಯಲ್ಲಿ 24 ಓಟವನ್ನು ಇಲ್ಲಿ 25 ಓಟವನ್ನು ಇಲ್ಲಿ ಪಡೆದುಕೊಳ್ಳುತ್ತಾ ಇದೆ. 7ರ ಮುಂದೆ 22 ಓಟದ ಅವಕಾಶಗಳಿದೆ. ಮತ್ತೆ ಆಕಾಶ್ ದಾಂಡುಗಾರಿಕಾ ತುದಿಯಲ್ಲಿರುವಾಗ ರೌಫ್ ಅವರ ಅಂತಿಮ ಚೆಂಡು. ಈ ಬಾರಿ ರಿವರ್ಸ್ ನೋಟವನ್ನು ಇಟ್ಟಿದ್ರು. ಬಹುಶಃ ಸೀಮಾ ರೇಖೆಯಲ್ಲಿ ಆತೀಫ್ ಅವರ ಕೈಯೊಳಗೆ ಚೆಂಡು ಭದ್ರವಾಗ್ತಾ ಇದೆ. ಇದರೊಂದಿಗೆ ವಿಕೆಟ್ 4 ಇಲ್ಲಿ 4 ಉರುಳುವಾಗ 7ಕ್ಕೆ 6ಕ್ಕೆ ಇಲ್ಲಿ 22 ಓಟದ ಅವಕಾಶಗಳಿದೆ. ಪ್ರಥಮ ಚೆಂಡು ನೋ ಬಾಲ್ ಎನ್ನುವಂತ ತೀರ್ಪು ಹೊರಬೀಳ್ತಾ ಇದೆ ನಿರ್ಣಾಯಕರಿಂದ. ಫುಲ್ ಟಾಸ್ ಆಗಿ ಎಸೆದಂತ ಚೆಂಡು ಇದು ನೋ ಬಾಲ್ ಎನ್ನುವಂತ ತೀರ್ಪು ಹೊರಬೀಳ್ತಾ ಇದೆ. ಮತ್ತೆ 1 ಓಟವನ್ನು ಗಳಿಸಿಕೊಳ್ತಾ ಇದೆ. ನೋ ಬಾಲ್ ಎನ್ನುವಂತ ತೀರ್ಪು ಮತ್ತೆ ಹೊರಬೀಳ್ತಾ ಇದೆ. ಖಂಡಿತ ಇಲ್ಲಿಂದ ಪಂದ್ಯ ಕೊಂಚ ಮಟ್ಟಿಗೆ ತಿರುವನ್ನು ಪಡೆದುಕೊಳ್ತಾ ಇದೆ. 32 ಅಂಕಾಂಶ ಪಟ್ಟಿ. ಕೇವಲ 1 ಚೆಂಡು ಮಾತ್ರ ಇಲ್ಲಿ ಮುಕ್ತಾಯವಾಗಿದೆ. 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 5 ಚೆಂಡು 17 ಓಟ ಬೇಕಾಗಿದೆ. ಯಶವಂತ್ ಕೊಂಚ ಮಟ್ಟಿಗೆ ಇಲ್ಲಿ ದುಬಾರಿ ಆಗ್ತಾ ಇದ್ದಾರೆ. ಲಯವನ್ನು ಕಂಡುಕೊಳ್ಳುವಂತ ಸಂದರ್ಭದಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ದಾಳಿಗಾರಿಕೆ ಭಾಗದಲ್ಲಿ 5 ಚೆಂಡು ಇದೆ, ಬೇಕಾಗಿದೆ ಇಲ್ಲಿ 15 ಓಟ. ಯಶವಂತ್ ದಾಳಿಗಾರಿಕೆಯಲ್ಲಿ ಸೊಗಸಾದ ಹೊಡೆತಗಾರಿಕೆ ಭಾಗ, ಸೊಗಸಾದ ಹೊಡೆತಗಾರಿಕೆ ಭಾಗ. 1 ಓಟ ಇಲ್ಲಿ ಸೇರ್ಪಡೆಯಾಗುವಾಗ ರಿಯಾಸ್ ಮಿಸ್ ಫೀಲ್ಡ್ ಆಗ್ತಾ ಇದೆ. ಇಲ್ಲಿ 4 ಓಟಗಳು ಇಲ್ಲಿ ಸೇರ್ಪಡೆಯಾಗ್ತಾ ಇದೆ. 4 ಚೆಂಡುಗಳ ಮುಂದೆ 11 ಓಟದ ಅವಕಾಶಗಳಿದೆ. ಖಂಡಿತವಾಗಿಯೂ ಅಜಿ ತಂಡಕ್ಕೆ ಇಲ್ಲಿ ಜೀವವನ್ನು ತುಂಬುತ್ತಾ ಇದ್ದಾರೆ. ಎಲ್ಲೋ ಇದ್ದ ಪಂದ್ಯ ಎತ್ತಲೋ ಸಾಗುತ್ತಿರತಕ್ಕಂಥ ಪಂದ್ಯವನ್ನು ಮತ್ತೆ ಈ ಸ್ವರಾಜ್ ಮೈದಾನದ ಮೂಡಬಿದ್ರೆಯ ಕ್ರೀಡಾಭಿಮಾನಿಗಳ ರಸದ ಉತ್ತರ ನೀಡತಕ್ಕಂಥ ಸಂದರ್ಭದಲ್ಲಿ ಅಜಿತ್ ಇದ್ದಾರೆ. ಇಲ್ಲಿ ಫ್ರೆಂಡ್ ಝೋನ್ ಸಿರ್ಲಾಲ್ ತಂಡದ ಭವಿಷ್ಯ ಅಜಿತ್ ಅವರ ಕೈಯಲ್ಲಿದೆ. ಇನ್ನು ಉಳಿದಂತ 4 ಚೆಂಡುಗಳ ಮುಂದೆ 11 ಓಟದ ಅವಕಾಶಗಳಿದೆ. ಸೊಗಸಾದ ಹೊಡೆತವಿದೆ, ಕ್ರಾಸ್ ಮಾದರಿ ಹೊಡೆತ, ಸೀಮಾ ರೇಖೆಯಿಂದ ಹೊರ ಭಾಗಕ್ಕೆ ಸಿಕ್ಸರ್ ರವಾನೆ ಆಗ್ತಾ ಇದೆ.
ಯಾತಕ್ಕಾಗಿ ಅಜಿತ್ 4ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಹಿಡಿದುಕೊಂಡು ಬರುತ್ತಾರೆ ಅನ್ನತಕ್ಕಂಥ ಪ್ರಶ್ನೆಗಳಿತ್ತು ಕ್ರೀಡಾಭಿಮಾನಿಗಳ ಬಂಧುಗಳಲ್ಲಿ. ಆದರೆ ಇದಕ್ಕೆ ಉತ್ತರ 5 ಓಟ ಬೇಕಾಗಿದೆ 3 ಚೆಂಡುಗಳ ಮುಂದೆ. ಒಟ್ಟಾರೆಯಾಗಿ ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ತಂಡ 46ಕ್ಕೆ 6 ವಿಕೆಟ್ ಅನ್ನು ಕಳೆಕೊಂಡಿದೆ. ಇಲ್ಲಿ 3 ಚೆಂಡುಗಳ ಮುಂದೆ 5 ಓಟ ಬೇಕಾಗಿದೆ. 42 ಓಟಕ್ಕೆ 4 ಉದ್ದರಿಯನ್ನು ಇಲ್ಲಿ ಫ್ರೆಂಡ್ ಝೋನ್ ಸೀರಾಲ್ ತಂಡ ಪಡೆದುಕೊಳ್ತಾ ಇದೆ. 3 ಚೆಂಡುವಿದೆ, ಬೇಕಾಗಿದೆ 5 ಓಟ. ಪಂದ್ಯಾಕೂಟ ಸಮಬಲಗೊಂಡಿದ್ಯಾದಲ್ಲಿ ಇಲ್ಲಿ ವಿಕೆಟ್ ಆಧಾರದ ಮೂಲಕವಾಗಿ ವಿಜಯಿ ತಂಡವನ್ನು ಘೋಷಿಸಲಾಗುವುದು. ಜೆಕೆ ಅಟ್ಯಾಕರ್ಸ್ ತಂಡ 6 ವಿಕೆಟ್ ಅನ್ನು ಕಳೆಕೊಂಡಿದೆ. ಇಲ್ಲಿ ಫ್ರೆಂಡ್ಸ್ ಝೋನ್ ಸಿರ್ಲಾಲ್ ತಂಡ 4 ವಿಕೆಟ್ ಅನ್ನು ಮಾತ್ರ ಕಳೆಕೊಂಡಿದೆ. ಇಲ್ಲಿ 3 ಚೆಂಡುವಿದೆ, 5 ಓಟ ಬೇಕಾಗಿದೆ. ಅಜಿತ್ ಮತ್ತೆ ಸೈಕರಿ ಭಾಗದಲ್ಲಿದ್ದಾರೆ. ತಂಡ ಗೆಲುವಿಗಾಗಿ ಇಲ್ಲಿ ಪರಿಶ್ರಮ ಪಡುತ್ತಾ ಇದ್ದಾರೆ. ಯಾತಕ್ಕಾಗಿ ಅಜಿತ್ ಇದುವರೆಗೂ ಕೂಡ ತಂಡಕ್ಕೆ ಓರ್ವ ಬೆನ್ನೆಲುಬಾಗಿ ನಿಂತುಕೊಂಡು ಫ್ರೆಂಡ್ ಝೋನ್ ಶಿರ್ಲಾಲ್ ತಂಡದ ಆಧಾರ ಸ್ತಂಭವಾಗಿ ನಿಂತುಕೊಂಡು ತಂಡವನ್ನು ಮುನ್ನಡೆಸುವಂತ ಸಾರಥಿಯಾಗಿ ಮುನ್ನಡೆಸುವಂತ ನಾಯಕನಾಗಿ ಇಲ್ಲಿ ಮುಂದುವರಿಸ್ತಾ ಇದ್ದಾರೆ. ಮತ್ತೆ ಮುಂದುವರಿಸಿಕೊಳ್ಳಬೇಕಾಗಿದೆ ತೀರ್ಪುಗಾರರೇ. 1 ಪಂದ್ಯ ಇನ್ನೂ ಕೂಡ ಬಾಕಿ ಇದೆ. ಯಶವಂತ್ ತಾಲಿಗಾರಿಕೆ ಈ ಭಾಗದಲ್ಲಿ 3 ಚೆಂಡುಗಳ ಮುಂದೆ 5 ಓಟ ಬೇಕಾಗಿದೆ. ಮತ್ತೆ ಸೊಗಸಾದ ಹೊಡೆತಗಾರಿಕೆ ಈ ಬಾರಿ ಬೌಂಡರಿ ಗರಿಯನ್ನು ದಾಟುವಾಗ ಪಂದ್ಯ ಇಲ್ಲಿ ಸಮಬಲಗೊಳ್ಳುತ್ತಾ ಇದೆ. 4 ಓಟಗಳಲ್ಲಿ ಸೇರ್ಪಡೆಯಾಗ್ತಾ ಇದೆ. 46 ಎನ್ನತಕ್ಕಂಥ ಓಟವನ್ನು ಲೀಲಾಜಾಲವಾಗಿ ಬ್ಯಾಟ್ ಮೂಲಕವಾಗಿ ಅಜಿತ್ ಪಂದ್ಯದ ಸ್ಥಿತಿಗತಿಯನ್ನು ಬದಲಾಯಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ 3 ಓವರ್ 4 ಓವರ್ ಮುಕ್ತಾಯವಾಗುವಾಗ ಪಂದ್ಯವನ್ನು ಜೆಕೆ ಅಟ್ಯಾಕರ್ಸ್ ಕೊಕ್ರಾಡಿ ತಂಡ ಬಹುಶಃ 90% ಗೆದ್ದಾಗಿತ್ತು. ಆದರೆ ಅಲ್ಲಿಂದ 12 ಚೆಂಡು 22 ಎನ್ನತಕ್ಕಂಥ ಓಟ ಇರುವಾಗ ಫ್ರೆಂಡ್ ಝೋನ್ ಸಿರ್ಲಾಲ್ ತಂಡ 6 ಚೆಂಡು 22 ಓಟ ಇರುವಾಗ ಕಷ್ಟವಾಗಿತ್ತು. ಆ ಕಷ್ಟವನ್ನು ಲೀಲಾಚಾಲವಾಗಿ ತನ್ನ ಬ್ಯಾಟ್ ಮೂಲಕವಾಗಿ ಅಜಿತ್ ತಂಡಕ್ಕೆ ಆಸರೆಯಾಗುತ್ತಾ ನೇರವಾಗಿ ಪಂದ್ಯವನ್ನು ಗೆಲ್ಲಿಸ್ತಾ ಇದ್ದಾರೆ. ಅಭಿನಂದನೆಗಳು ಅಜಿತ್ ಅವರಿಗೂ ಕೂಡ. ಆಡಿದಂತ ಜೆಕೆ ಅಟ್ಯಾಕರ್ಸ್ ಕೊಕ್ಕರಡಿ ತಂಡಕ್ಕೂ ಅಭಿನಂದಿಸುತ್ತಾ ಬನ್ನಿ ನೇರವಾಗಿ ಸೆಮಿಫೈನಲ್ ಟಾಸ್ಗಾಗಿ ಬರಬೇಕು. ನೇರವಾಗಿ ಸೆಮಿಫೈನಲ್ ಟಾಸ್ಗಾಗಿ ಫ್ರೆಂಡ್ ಝೋನ್ ಶಿರ್ಲಾಲ್ ಹಾಗೂ ವಿರುದ್ಧವಾಗಿ ಕಾಣಸಿಗಬೇಕಾಗಿದೆ RX ಪೆರಿಂಚೆ. 2 ತನದ ನಾಯಕರು ದಯವಿಟ್ಟು ಆದಷ್ಟು ವೇಗವಾಗಿ ಬನ್ನಿ ಟಾಸ್ಗಾಗಿ. ಪಂದ್ಯ ಪುರುಷೋತ್ತಮ ಖಂಡಿತವಾಗಿಯೂ 22 ಓಟ ಬೇಕಾಗಿತ್ತು 6 ಚೆಂಡುಗಳ ಮುಂದೆ. ಅಲ್ಲಿ ಮ್ಯಾಜಿಕಲ್